ಸದ್ಯ ದೇಶದಲ್ಲಿ ಯುದ್ಧದ್ದೇ ದೊಡ್ಡ ಚರ್ಚೆ ನಡೀತಾ ಇದೆ. ಯುದ್ಧ ಅಂದ್ರೆ ಅದೊಂದು ಸಹಜ ಮಾತಲ್ಲ. ಅದಕ್ಕೆ ಸಾಕಷ್ಟು ತಯಾರಿಗಳಾಗಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಈಗ ಧಾರವಾಡದ ಇಬ್ರು ನಿವೃತ್ತ ಸೇನೆಯ ಅಧಿಕಾರಿಗಳಿದ್ದಾರೆ. ಏನು ಇವರಿಬ್ರು ಯೋಧರಿದ್ದಾರೆ. ಇವರಿಬ್ರು ಕೂಡ ಅಂದ್ರೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಿದರು. ಪಾಕಿಸ್ತಾನವನ್ನು ಸದೆ ಬಡಿಯುವಂತ ಯುದ್ಧಗಳಲ್ಲಿ ಭಾಗವಹಿಸಿ ನುಸುಳುಕೋರನ್ನು ಭಾಗವಹಿಸಿದ ನಾವೇನೀಗ ನೋಡ್ತಾ ಇದ್ದೀವಿ ನಿಂಗನಗೌಡ ಪಾಟೀಲ್ ಅವರು. ಅವರು ಕೂಡ ಅಂತಂದ್ರೆ ತಮ್ಮ ಕಾಲಿಗೆ ಪೆಟ್ಟನ್ನು ಕೂಡ ಮಾಡಿಕೊಂಡು ಬಂದಂತವರು. ಇಂಥವ್ರ ಮಾತುಗಳನ್ನ ಕೇಳೋಣ. ಯಾಕೆ ಯುದ್ಧದ ಬಗ್ಗೆ ಈ ರೀತಿಯಲ್ಲ ಏನೇನು ಇರುತ್ತೆ ಅದಕ್ಕೆ ಯುದ್ಧದ ಬಗ್ಗೆ, ಯಾಕಂದ್ರೆ ಒಂದು ವೀರಾವೇಶ ಉನ್ಮಾದದಿಂದ ಯುದ್ಧಕ್ಕೆ ನೇರವಾಗಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ವಿವಿಧ ಸೇನಾಧಿಕಾರಿಗಳು ಕೂಡ ಹೇಳ್ತಾರೆ. ನಾ ಇವರನ್ನೇ ಕೇಳೋಣ ಈಗ. ಈಗ ದೇಶದಾಗ ಯುದ್ಧ ಯಾಕೆ ಮಾಡೋದಿಲ್ಲ, ಇನ್ನು ಯಾಕೆ ಲೇಟ್ ಮಾಡತ್ತಾರ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ನೀವು ಯುದ್ಧದಲ್ಲಿ ಭಾಗವಹಿಸ್ತಾರು, ಏನೇನಾಗಿತ್ತು ಅವಾಗ ಅನ್ನೋದನ್ನ ನೀವು ಹೇಳೋದು. ಸರ್, ನಾನು ಒ.ಪಿ. ಮೇಘದತ್ತ 1985 ನಾನು ಭಾಗವಹಿಸಿದ್ದೆ. ಅವಾಗೂ ನಮಗೆ ನಾವು ಗ್ರಾಡ್ಪಿ ಗನ್ ತಗೊಂಡ್ ನಾವು ಅಲ್ಲಿ ಇದಕ್ಕೆ ಗ್ಲೇಸಿಯರ್ದಾಗ ಸಚಿನ್ ಗ್ಲೇಸಿಯರ್ ಸೇಲಾ ಪೋಸ್ಟ್ದಾಗ ನಾವ್ ಇದ್ವಿ. ಅವಾಗ ಒ.ಪಿ. ಮೇಘದತ್ತ ಅಂತೇಳಿ ಯುದ್ಧ ಆಗಿತ್ತು. ಅವಾಗಿನ ಇದು ಆತಂಕವಾದಿಗಳದ್ದು ಗತಿವಿಧಿ ಆಗದ ಶುರು ಆಗಿತ್ತು. ಅವಾಗನೇ ನಮ್ಗೆ ಅವರು ನಮಗೆ ಚಾಲೆಂಜ್ ಮಾಡಿದಾಗ ನಾವು ಅವ್ರಿಗೆ ಚಾಲೆಂಜ್ ಆಗಿ ಹೋಗಿ ನಾವು ಅವ್ರಿಗೆ ಒಂದ್ 22 ಮಂದಿ ನಾವು ಹೋಗಿದ್ವಿ. ಅವ್ರೊಂದು 100-150 ಮಂದಿ ಇತ್ತು. ಅವ್ರನ್ನೆಲ್ಲ ನಾವು ಸದೆಬಡಿಸಿ ಮತ್ ನಾವು ಹೇಳಿದಾಗ ನಮ್ಗೊಂದ್ 22 ಮಂದಿ ಒಂದ್ 12 ಮಂದಿ ಹೊಳೆ ಬಂದಿದ್ವಿ. ಒಂದ್ 10 ಮಂದಿ ಅಲ್ಲೇ ಇದಾಗಿತ್ತು, ಅವ್ರಿಗೆ ಅಂತ್ಯ ಆಗಿತ್ತು. ಅವ 12 ನಾವು ಬರ್ಬೇಕಾದ್ರೆ, ನಾವು 12 ಜನ ಬರ್ಬೇಕಾದ್ರೆ ಯಾರು ಪೂರಾ ಸರಿಯಾಗಿ ಬರ್ಲಿಲ್ಲ. ಯಾರೋ ಒಬ್ರ ಕೈ, ಒಬ್ರ ಕಾಲು, ಒಬ್ರಿಗೆ ಎಲ್ಲೋ ಮುಖ ಅಂತೇಳ್ಕಾರ ಏನೇನೋ ಇಫೆಕ್ಟ್ ಆಗಿ ಎಲ್ಲಾರು ಹೊಳೆ ಬಂದಿದ್ವಿ, ಡ್ಯಾಮೇಜ್ ಆಗಿ ಬಂದಿದ್ವಿ. 1999ನೇ ಇಸ್ವಿಯಾಗ ಇದು ಒ.ಪಿ. ವಿಜಯ್ ಅಂದ್ರೆ ನೀವು ಅದಕ್ಕ ಕಾರ್ಗಿಲ್ ಯುದ್ಧ ಅಂತೀರಿ, ನಾವು ಅದಕ್ಕೆ ಒ.ಪಿ. ವಿಜಯ್ ಅಂತೇವಿ. ನಾವು ಅವಾಗೂ ನಾವು ಅಲ್ಲೇ ಭಾಗವಹಿಸಿದ್ವಿ. ನಮ್ ನಂಬರ್ ಬರ್ಲಿಲ್ಲ. ಅದು ದೊಡ್ಡ ಯುದ್ಧ ಮುಗೀತು. ಯಾಕಂದ್ರೆ ಅಷ್ಟು ನಮ್ಮ ಸೈನಿಕರಷ್ಟು ಸ್ಟ್ರಾಂಗ್, ಯುದ್ಧದಲ್ಲಿ ನಾವು ಎಲ್ಲಾ ರೀತಿಯಿಂದ ನಾವು ಪರಿಪೂರ್ಣ ಆಗಿರ್ತೇವೆ ಅಂತ ಹೇಳಿ ನಮಗದು ಸಾಧನೆ ಆಯ್ತು. ಆದ್ರೆ ನಮಗೆ ಸಿಕ್ಕಂತ ಟ್ರೈನಿಂಗು, ನಮಗಿದ್ದಂತ ಧೈರ್ಯ, ನಮಗಿದ್ದಂತ ಇದು ಸೌಕರ್ಯ ಅವು ಯಾವ ಪಾಕಿಸ್ತಾನಿಗೆ ಇರಂಗಿಲ್ಲ. ಅವು ಸುಮ್ನೆ ಬರ್ತಾವು. ಅವು ಯುದ್ಧ ಗೊತ್ತಿಲ್ಲ, ಏನಿಲ್ಲ, ಸುಮ್ನೆ ಹಿಂಗಾಗಿ ಯುದ್ಧದಿಂದ ಅವ್ರಿಗೆ ಗೆಲ್ಲಕ್ ಆಗೋದಿಲ್ಲ ಅನ್ನೋ ಗೊತ್ತಿಗೆ ಇವರು ಆತಂಕವಾದಗಳನ್ನ ಕಳಿಸಿ ನಮ್ಮ ಆತಂಕವಾದಗಳಿಂದ ನಮ್ ದೇಶಕ್ಕೆ ಡ್ಯಾಮೇಜ್ ಮಾಡತ್ತಾರ. ಪ್ರಧಾನ ಮಂತ್ರಿ ಅವರೆಲ್ಲ ಈಗ ಮಿಲಿಟರಿಗೆ ಅದು ಫ್ರೀ ಆಗಿ ಕೊಟ್ಟಿದಾರ, ಫ್ರೀ ಹ್ಯಾಂಡ್ ಮಾಡಿದಾರ. ಹೀಗಾಗಿ ಅದ್ ಫ್ರೀ ಹ್ಯಾಂಡ್ ಮಾಡಿದ್ರ ಅಂತ ನಾವ್ ಹಂಗ ರಾತಾರಾತ್ರಿ ಹೋಗಿ ಮಾಡಾಕ್ ಬರಂಗಿಲ್ಲ. ನಾವು ಅದನ್ನ ಪ್ರಿಪೇರ್ ಮಾಡ್ಬೇಕಾಕತಿ. ನಾವೆಲ್ಲಾನು ಎಲ್ಲೆಲ್ಲಿ ಯಾವ ಡಿಪ್ಲಾಯ್ ಆಗ್ಬೇಕು, ಯಾವ ರೀತಿ ಇರ್ಬೇಕು, ಯಾವ ಏರ್ಫೋರ್ಸ್ ಹೆಂಗಿರ್ಬೇಕು, ನೇವಿ ಹೆಂಗಿರ್ಬೇಕು, ಆಮ್ಯಾಗ ನಮ್ಮ ಆರ್ಟಿಲರಿ ಹೆಂಗಿರ್ಬೇಕು, ಇನ್ಫೆಂಟ್ರಿ ಹೆಂಗಿರ್ಬೇಕು, ಅದೆಲ್ಲ ಅವ್ರಿಗೆ ಅಮ್ಯುನೇಷನ್, ಅವ್ರಿಗೆ ಎಲ್ಲಾ ಬೇಕಾದಂತ ಸಾಧು ಸಾಮಾನುಗಳನ್ನ ಎಲ್ಲಾ ನಾವು ಅಲ್ಲೇ ಪ್ರಿಪೇರ್ ಮಾಡ್ಬೇಕಾಗ್ತದೆ. ಈಗ ಇನ್ನೊಬ್ರು ಇದಾರೆ ನಮ್ಮ ಜೊತೆಗೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸುವಂತ ಜಾಧವ್ ಅವ್ರನ್ನ ಮಾತ್ರ. ನೀವು ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಭಾಗವಹಿಸಿದ್ರೆ ಈಗ ಯುದ್ಧ ಅಂದ್ರೆ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ, ನೀವೆಲ್ಲ ಏನೇನು ಅನುಭವಿಸಿದ್ರಿ? ಯಾವ್ದೋ ದೇಶದ ಕೂಡ ಯುದ್ಧ ಮಾಡ್ಬೇಕಂತಂದ್ರ ಅದಕ್ಕೆ ಸಾಕಷ್ಟೆಲ್ಲ ತಯಾರಿ ಬೇಕು. 99 ಕಾರ್ಗಿಲ್ ವಾರದಾಗ ಸ್ವಲ್ಪ ಸಮಸ್ಯೆ ಆಯ್ತು. ಯಾಕಂತ ಸಾಕಷ್ಟು ಹೈಟ್ ಪ್ರದೇಶ ಇದ್ರಿಂದ ಅಲ್ಲಿ ನಮ್ದು ಹೈಟ್ ಪ್ರದೇಶದಾಗ ಒಂದ್ ಸೈಡ್ ಅವ್ರದ್ದು ಇರ್ತೈತಿ, ಒಂದ್ ಸೈಡ್ ನಮ್ದು ಇರ್ತೈತಿ. ಅದು ಎನಿ ಟೈಮ್ ಇರಕ್ಕಾಗಲ್ಲ. ಕೆಲವೊಂದ್ ಟೈಮ್ನ್ಯಾಗ ನಾವು ಅಲ್ಲಿ ಬರ್ಫಿನ ಟೈಮ್ನಾಗ ಕೆಳಗ್ ಬರ್ಬೇಕಾಕತಿ. ನಾವ್ ಬಂದ್ ಕೂಡಲೇ ಅವ್ರು ಮತ್ತೆ ನೆಕ್ಸ್ಟ್ ಜನರಲ್ ಮುಷರಫ್ ಅವ್ರ ಮ್ಯಾಲೆಲ್ಲ ಏರಿಸಿ ನಮ್ ಕೂಡ ಸ್ವಲ್ಪ ದಿವಸದಾಗನ ಅವ್ರಿಗೆ ಫೈರಿಂಗ್ ಮಾಡಕ್ ಆದೇಶ ಕೊಟ್ಟ. ಆದ್ರ ಅಷ್ಟು ಲಘು ಸಕ್ಸಸ್ ಆದಿಲ್ಲ. ಯಾಕಂತಂದ್ರ ಸಾಕಷ್ಟು ಹೈಟ್ ಪ್ರದೇಶ ಅಪ್ಪ ವೈನಿಶಾನ ಮುಂಚೆ ನಿಶ್ಚಯಕ್ಕೂ ದರ್ಶಾತೆ ಆ ಒಂದು ಲೆವೆಲ್ದಿಂದ ಕನಿಷ್ಠ ಏನು ಅಲ್ಲಿ ಶ್ರೀನಗರದಿಂದ ಸಾಕಷ್ಟು 6 ಕಿಲೋಮೀಟರ್ ಹೈಟ್ ಪ್ರದೇಶ. ಅಲ್ಲಿ ಮ್ಯಾಲೆಲ್ಲ ಅವ್ರು ಏನ್ ಮಾಡಿದ್ರು, ಎಲ್ಲ ತಮ್ಮ ಎಲ್ಲ ವೆಪನ್ಸ್ ಅಮ್ಯುನಿಷನ್ ತಗೊಂಡ ರೆಡಿ ಆಗಿ ಕುಂತ್ ಬಿಟ್ರಿ. ಹಿಂಗಾಗಿ 47 ದಿವಸ ನಮಗ ಅಲ್ಲಿ ಟೈಮ್ ತಗೋಬೇಕಾತು. ಆದ್ರೆ ಈಗ ಹಂಗಲ್ಲ. ನಮ್ ಕಡೆ ಈಗ ಸಾಕಷ್ಟು ವೆಪನ್ಸ್ ಎಲ್ಲ ಸಾಕಷ್ಟು ಬದಲಿ ಆಗ್ಬಿಟ್ಟವು. ಮೊದಲಿನ ಏನ್ ಯುದ್ಧ ಆದವಲ್ಲ ಆ ಟೈಪ್ ವೆಪನ್ಸ್ ಇಲ್ಲ ನಮ್ ಕಡೆ. ಜಮ್ಮುದಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ವರ್ಷ ಕೆಲಸ ಮಾಡಿದ್ರಿ. ಅಲ್ಲಿ ಪರಿಸ್ಥಿತಿ ಹೆಂಗಿರ್ತದೆ? ಅನಂತನಾಗ್ ಡಿಸ್ಟಿಕ್ ಅಂತಿದೆ, ಜಮ್ಮುದಿಂದ 250 ಕಿಲೋಮೀಟರ್. ಅಲ್ಲಿ ಎಲ್ಲಕ್ಕಿಂತ ಸಾಕಷ್ಟು ಉಗ್ರವಾದಿ ಅಲ್ಲೇ. ಪ್ರತಿಯೊಂದು ಉಗ್ರವಾದಿ ಅಂತ ಹೇಳಿ ಕಂಡು ಹಿಡಿಯಾಕ ಸ್ವಲ್ಪ ಸಮಸ್ಯೆ ಆಕತಿ. ಲೋಕಲ್ ಉಗ್ರವಾದಿ ಇರ್ಲಿ, ಪಾಕಿಸ್ತಾನಿ ಉಗ್ರವಾದಿ ಇರ್ಲಿ, ಅವ್ರು ಅಚಾನಕ್ ನಮ್ ಡಿಫೆನ್ಸ್ ಮೇಲೆ, ನಮ್ ಸೈನಿಕರ ಮೇಲೆ ಫೈರಿಂಗ್ ಮಾಡಿದ್ರ ಅಂತಂದ್ರೆ ಅವ್ರು ಹೊಕ್ಕಾರಿಲ್ಲ. ಅವ್ರನ್ನ ಚುಪಾಸವ್ರ ಅಲ್ಲಿ ಲೋಕಲ್ ಜನನ. ಹಿಂಗಾಗಿ ಏನಕತಿ, ನಮ್ ಸೈನಿಕರಿಗೆ ಅಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಕತಿ. ಅವ್ರನ್ನ ಆದ್ರೂ ಬಿಡುದಿಲ್ಲ ನಮ್ ಸೈನಿಕರ. ಎಷ್ಟೋ ತ್ರಾಸ ಆದ್ರೂ ಅವ್ರನ್ನ ಹಿಡಿದು ಹೊಡಿಯತ್ತಾರ. ಆದ್ರೆ ಈಗ ಸದ್ಯ ಒಂದಲ್ಲ ಏನ ಪುಲ್ವಾ ಹಮ್ಲಾ ಆತಲ್ಲ, ಆ ಹಮ್ಲಾದೊಳಗ ಈಗೆಲ್ಲ ಪಬ್ಲಿಕ್ ಅಂತೈತಿ ಲಡಾಯಿ ಮಾಡ್ಬೇಕಂತ ಹೇಳಿ ಓಕೆ ಹೋಗ್ತಾನೆ. ಆದ್ರ ಲಡಾಯಿ ಆಗೋಕ್ಕಿಂತ ಪೈಲ ಏನ್ಬೇಕು, ನಮ್ಮ ಹಿಂದೆ ಪೂರ ಎಲ್ಲ ತಯಾರಿ ಇರ್ಬೇಕು. ವೆಪನ್ಸು, ಅಮ್ಯುನಿಷನ್, ಇನ್ನು ಉಳಿದೆಲ್ಲ
ಸೌಕರ್ಯ ಎಲ್ಲಾ ನಮ್ ಕಡೆ ಬೇಕ ಅಂದಾಗ ನಾವು ಯುದ್ಧ ಮಾಡಾಕೈತಿ. ಆದ್ರ ಯುದ್ಧ ಆದ್ರೂ ಈಗ 1971ದಾಗ 3 ದಿವಸ ಆಗಿತ್ತು. ಈಗ 3 ದಿವಸ ಅಲ್ಲ, ಕೇವಲ 3 ತಾಸಿನೊಳಗ ಪಾಕಿಸ್ತಾನಿ ಹಿಮ್ಮೆಟ್ಟುವಂತ ಶಕ್ತಿ ನಮ್ಮ ಸೈನಿಕರು ಐತಿ. ಏರ್ಫೋರ್ಸ್ ಆಗ್ಲಿ, ನೇವಿ ಆಗ್ಲಿ, ನಮ್ಮ ಪೈದಲ್ ಸೇನಾ ಆಗ್ಲಿ, ಕೇವಲ ಸೈನಿಕರಿಗೆ ಡ್ಯೂಟಿ ಮೇಲೆ ಅವರಲ್ಲ. ಈಗ ಸದ್ಯ ಏನು ರಿಟೈರ್ಡ್ ಆಯ್ತು ಮಾಜಿ ಸೈನಿಕರು ಅದಾರಲ್ಲ, ಅವ್ರಿಗೆ ಅವಕಾಶ ಕೊಟ್ಟರೆ ಸಾಕು, ಹೋಯ್ಕಾರ ಪಾಕಿಸ್ತಾನಿ ಪೂರ ಎಲ್ಲ ಪಾಕಿಸ್ತಾನಿ ಬರ್ಬಾದ್ ಮಾಡುವಂತ ವೆಪನ್ಸ್ ನಮ್ಮ ಕಡೆ ಅದಾವ. ಸೈನಿಕರಿಗೆ ಏನಾದ್ರು ಬುಲಾವ್ ಬಂದ್ರೆ ನೀವು ಹೋಗಕ್ಕೆ ಮತ್ತೆ ರೆಡಿ ಇದ್ದೀರಿ? ಈಗ ಕೇವಲ ನಮಗ ಒಂದು ಆದೇಶ ಕೊಟ್ರೆ ಸಾಕು, ಒಂದು ಲೆಟರ್ ಕೊಟ್ರೆ ಸಾಕು, ನೀವು ಬರ್ರಿ ಅಂತ ಹೇಳಿಕಾರ ನಮಗ ಲೆಟರ್ ಕಳ್ಸಿದ್ರ ಸದ್ಯ ನಾವು ರೆಡಿನ ಹೋಗಾಕ, ಅವ್ರನ್ನ ಸೆರೆ ಬಿಡುವಂತ. ಯಾಕಂತಂದ್ರೆ ನಾವು ಎನ್ಫೆಂಟ್ರಿ ಅವ್ರಂತ ಫುಲ್ ಎಲ್ಲ ಪೂರ ವೆಪನ್ಸ್ ಬಗ್ಗೆ ಎಲ್ಲ ಮಾಹಿತಿ ಜನರಲ್ ನಾಲೆಜ್ ಇರ್ತೈತಿ. ಯಾವ ಟೈಪ್ ಹೆಂಗ್ ಫೈರ್ ಮಾಡ್ಬೇಕು, ಅಲ್ಟರ್ನೇಟಿವ್ ಪೊಸಿಷನ್, ಯಾವ ಒಂದು ಪೊಸಿಷನ್ ಮತ್ತೊಂದು ಪೊಸಿಷನ್ ಫೈರ್ ಮಾಡುವಂತ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೋ. ಆ ಒಂದು ಉದ್ದೇಶದಿಂದ ನಮ್ಗೆ ಕರೆದ್ರಾಕ ಈಗ ಸದ್ಯ ನಾವು ಹೋಯ್ಕಾರ ಬಂದೂಕ್ ತಗೊಂಡು पाकिस्तानी फौजी तुमको हम मिटाएंगे बोल के हमारे पास उतना धैर्य है. ಅಂತಂದ್ರೆ ದೇಶದಲ್ಲಿ ಇರುವಂತಹ ಯುದ್ಧಗಳಲ್ಲಿ ಬೇರೆ ಬೇರೆ ಯುದ್ಧಗಳಲ್ಲಿ ಪಾಕಿಸ್ತಾನ ಜೊತೆ ಯುದ್ಧಗಳಲ್ಲಿ ಭಾಗವಹಿಸಿದ ಧಾರವಾಡದ ಇಬ್ಬರು ಮಾಜಿ ಯೋಧರು ಹೇಳುವಂತದ್ದು, ನಮಗೆ ಈಗ ಬುಲಾವ್ ಬಂದ್ರು ಕೂಡ ಅಂದ್ರೆ ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ. ಅದರ ಜೊತೆಗೆ ಯುದ್ಧ ಅಂದ ತಕ್ಷಣ ಏಕಾಏಕಿ ನೇರವಾಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಆದಂತ ಸೈನಿಕರಿಗೆ ಸಂಬಂಧಪಟ್ಟ ತಯಾರಿಗಳು ಮಾಡ್ಬೇಕು ಅನ್ನೋದನ್ನ ತಮ್ಮ ಅನುಭವದ ಮೂಲಕ ಈಗ ನಮ್ಮೊಂದಿಗೆ ಇವರು ಹಂಚಿಕೊಂಡಿದ್ದಾರೆ. ಡಿ.ವಿ. ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಸದ್ಯ ದೇಶದಲ್ಲಿ ಯುದ್ಧದ್ದೇ ದೊಡ್ಡ ಚರ್ಚೆ ನಡೀತಾ ಇದೆ. ಯುದ್ಧ ಅಂದ್ರೆ ಅದೊಂದು ಸಹಜ ಮಾತಲ್ಲ, ಅದಕ್ಕೆ ಸಾಕಷ್ಟು ತಯಾರಿಗಳಾಗಬೇಕು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಈಗ ಧಾರವಾಡದ ಇಬ್ಬರು ನಿವೃತ್ತ ಸೇನೆಯ ಅಧಿಕಾರಿಗಳಿದ್ದಾರೆ. ಏನು ಇವರಿಬ್ರು ಯೋಧರಿದ್ದಾರೆ. ಇವರಿಬ್ರು ಕೂಡ ಅಂದ್ರೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಿದವರು, ಪಾಕಿಸ್ತಾನವನ್ನು ಸದೆ ಬಿಡುವಂತ ಯುದ್ಧಗಳಲ್ಲಿ ಭಾಗವಹಿಸಿ ನುಸುಳುಕೋರನ್ನು ಭಾಗವಹಿಸಿದ ನಾವೇನೀಗ ನೋಡ್ತಾ ಇದ್ದೀವಿ. ನಿಂಗನಗೌಡ ಪಾಟೀಲ್ ಅವರು ಅವರು ಕೂಡ ಅಂತಂದ್ರೆ ತಮ್ಮ ಕಾಲಿಗೆ ಪೆಟ್ಟನ್ನು ಕೂಡ ಮಾಡಿಕೊಂಡು ಬಂದಂತವ್ರು. ಇಂಥವ್ರ ಮಾತುಗಳನ್ನ ಕೇಳೋಣ. ಯಾಕೆ ಯುದ್ಧದ ಬಗ್ಗೆ ಈ ರೀತಿಯಲ್ಲ ಏನೇನು ಇರುತ್ತೆ ಅದಕ್ಕೆ ಯುದ್ಧದ ಬಗ್ಗೆ, ಯಾಕಂದ್ರೆ ಒಂದು ವೀರಾವೇಶ ಉನ್ಮಾದದಿಂದ ಯುದ್ಧಕ್ಕೆ ನೇರವಾಗಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ವಿವಿಧ ಸೇನಾಧಿಕಾರಿಗಳು ಕೂಡ ಹೇಳ್ತಾರೆ. ನಾ ಇವರನ್ನೇ ಕೇಳೋಣ. ಈಗ ದೇಶದಾಗ ಯುದ್ಧ ಯಾಕೆ ಮಾಡೋದಿಲ್ಲ, ಇನ್ನು ಯಾಕೆ ಲೇಟ್ ಮಾಡತ್ತಾರ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ನೀವು ಯುದ್ಧದಲ್ಲಿ ಭಾಗವಹಿಸ್ತಾರು, ಏನೇನಾಗಿತ್ತು ಅವಾಗ ಅನ್ನೋದನ್ನ ನೀವು ಹೇಳೋದು? ಸರ್, ನಾನು ಒಪಿ ಮೇಘದೂತ 1985 ನಾನು ಭಾಗವಹಿಸಿದ್ದೆ. ಅವಾಗ ನಾವು ಗ್ರಾಡ್ಪಿ ಗನ್ ತಗೊಂಡ್ ನಾವು ಅಲ್ಲಿ ಇದಕ್ಕೆ ಗ್ಲೇಸಿಯರ್ದಾಗ, ಸಚಿನ್ ಗ್ಲೇಸಿಯರ್ ಸೇಲಾ ಪೋಸ್ಟ್ದಾಗ ನಾವ್ ಇದ್ವಿ. ಅವಾಗ ಒಪಿ ಮೇಘದೂತ ಅಂತೇಳಿ ಯುದ್ಧ ಆಗಿತ್ತು. ಅವಾಗಿನ ಇದು ಆತಂಕವಾದಿಗಳದ ಗತಿವಿಧಿ ಆಗದ ಶುರು ಆಗಿತ್ತು. ಅವಾಗನೇ ಅವರು ನಮಗೆ ಚಾಲೆಂಜ್ ಮಾಡಿದಾಗ ನಾವು ಅವ್ರಿಗೆ ಚಾಲೆಂಜ್ ಆಗಿ ಹೋಗಿ ನಾವು ಅವ್ರಿಗೆ 22 ಮಂದಿ ನಾವು ಹೋಗಿದ್ವಿ. ಅವ್ರೊಂದು 100-150 ಮಂದಿ ಇತ್ತು. ಅವ್ರನ್ನೆಲ್ಲ ನಾವು ಸದೆಬಡಿಸಿ ಮತ್ ನಾವು ಆ ಹೇಳಿದಾಗ ನಮ್ಗೊಂದು 22 ಮಂದಿ, ಒಂದ್ 12 ಮಂದಿ ಹೊಳೆ ಬಂದಿದ್ವಿ. ಒಂದ್ 10 ಮಂದಿ ಅಲ್ಲೇ ಇದಾಗಿತ್ತು, ಅವ್ರಿಗೆ ಅಂತ್ಯ ಆಗಿತ್ತು. ಅವ 12 ನಾವು ಬರ್ಬೇಕಾದ್ರೆ, ನಾವು 12 ಜನ ಬರ್ಬೇಕಾದ್ರೆ ಯಾರು ಪೂರಾ ಸರಿಯಾಗಿ ಬರ್ಲಿಲ್ಲ. ಯಾರೋ ಒಬ್ರು ಕೈ, ಒಬ್ರು ಕಾಲು, ಒಬ್ರಿಗೆ ಎಲ್ಲೋ ಮುಖ ಅಂತೇಳಿಕಾರ ಏನೇನೋ ಇಫೆಕ್ಟ್ ಆಗಿ ಎಲ್ಲಾರು ಹೊಳೆ ಬಂದಿದ್ವಿ, ಡ್ಯಾಮೇಜ್ ಆಗಿ ಬಂದಿದ್ವಿ. 1999 ಇಸ್ವಿಯಾಗ ಇದು ಒಪಿ ವಿಜಯ್ ಅಂದ್ರೆ ನೀವು ಅದಕ್ಕ ಕಾರ್ಗಿಲ್ ಯುದ್ಧ ಅಂತೀರಿ, ನಾವು ಅದಕ್ಕೆ ಒಪಿ ವಿಜಯ್ ಅಂತೀವಿ. ನಾವು ಅವಾಗೂ ನಾವು ಅಲ್ಲೇ ಭಾಗವಹಿಸಿದ್ವಿ. ನಮ್ಮ ನಂಬರ್ ಬರ್ಲಿಲ್ಲ, ಅದು ದೊಡ್ಡ ಯುದ್ಧ ಮುಗೀತು. ಯಾಕಂದ್ರೆ ಅಷ್ಟು ನಮ್ಮ ಸೈನಿಕರಷ್ಟು ಸ್ಟ್ರಾಂಗ್, ನಮ್ಮ ಯುದ್ಧದಲ್ಲಿ ನಾವು ಎಲ್ಲಾ ರೀತಿಯಿಂದ ನಾವು ಪರಿಪೂರ್ಣ ಆಗಿರ್ತೇವೆ ಅಂತ ಹೇಳಿ ನಮಗದು ಸಾಧನೆ ಆಯ್ತು. ಆದ್ರೆ ನಮಗೆ ಸಿಕ್ಕಂತ ಟ್ರೈನಿಂಗು, ನಮಗಿದ್ದಂತ ಧೈರ್ಯ, ನಮಗಿದ್ದಂತ ಇದು ಸೌಕರ್ಯ ಅವು ಯಾವ ಪಾಕಿಸ್ತಾನಿಗೆ ಇರಂಗಿಲ್ಲ. ಅವು ಸುಮ್ನೆ ಬರ್ತಾವು, ಅವು ಯುದ್ಧ ಗೊತ್ತಿಲ್ಲ, ಏನಿಲ್ಲ, ಸುಮ್ನೆ ಹಿಂಗಾಗಿ ಯುದ್ಧದಿಂದ ಅವ್ರಿಗೆ ಗೆಲ್ಲಕ್ ಆಗೋದಿಲ್ಲ ಅನ್ನೋ ಗೊತ್ತಿಗೆ ಇವರು ಆತಂಕವಾದಗಳನ್ನ ಕಳಿಸಿ ನಮ್ಮ ಆತಂಕವಾದಗಳಿಂದ ನಮ್ ದೇಶಕ್ಕೆ ಡ್ಯಾಮೇಜ್ ಮಾಡತ್ತಾರ. ಪ್ರಧಾನ ಮಂತ್ರಿ ಅವರೆಲ್ಲ ಈಗ ಮಿಲಿಟರಿಗೆ ಅದು ಫ್ರೀ ಆಗಿ ಕೊಟ್ಟಿದಾರ, ಫ್ರೀ ಹ್ಯಾಂಡ್ ಮಾಡಿದಾರ. ಹೀಗಾಗಿ ಅದ್ ಫ್ರೀ ಹ್ಯಾಂಡ್ ಮಾಡಿದ್ರ ಅಂತ ನಾವ್ ಹಂಗ ರಾತ್ರಿ ಹೋಗಿ ಮಾಡಾಕ್ ಬರಂಗಿಲ್ಲ. ನಾವು ಅದನ್ನ ಪ್ರಿಪೇರ್ ಮಾಡ್ಬೇಕಾಕತಿ. ನಾವ್ ಎಲ್ಲಾನು ಎಲ್ಲೆಲ್ಲಿ ಯಾವ ಡಿಪ್ಲಾಯ್ ಆಗ್ಬೇಕು, ಯಾವ ರೀತಿ ಇರ್ಬೇಕು, ಯಾವ ಏರ್ಫೋರ್ಸ್ ಹೆಂಗಿರ್ಬೇಕು, ನೇವಿ ಹೆಂಗಿರ್ಬೇಕು, ಆಮ್ಯಾಗ ನಮ್ಮ ಆರ್ಟಿಲರಿ ಹೆಂಗಿರ್ಬೇಕು, ಇನ್ಫೆಂಟ್ರಿ ಹೆಂಗಿರ್ಬೇಕು, ಅದೆಲ್ಲ ಅವ್ರಿಗೆ ಅಮ್ಯುನೇಷನ್, ಅವ್ರಿಗೆ ಎಲ್ಲಾ ಬೇಕಾದಂತ ಸಾಧು ಸಾಮಾನುಗಳನ್ನ ಎಲ್ಲ ನಾವು ಅಲ್ಲೇ ಪ್ರಿಪೇರ್ ಮಾಡ್ಬೇಕಾಗ್ತದೆ. ಈಗ ಇನ್ನೊಬ್ರು ಇದಾರೆ ನಮ್ಮ ಜೊತೆಗೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸುವಂತ ಜಾಧವ್ ಅವ್ರನ್ನ ಮಾತ್ರ. ನೀವು ಕಾರ್ಗಿಲ್ ಯುದ್ಧದಲ್ಲಿ ಕೂಡ ಭಾಗವಹಿಸಿದ್ರೆ ಈಗ ಯುದ್ಧ ಅಂದ್ರೆ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ, ನೀವೆಲ್ಲ ಏನೇನು ಅನುಭವಿಸಿದ್ರಿ? ಯಾವ್ದೋ ದೇಶದ ಕೂಡ ಯುದ್ಧ ಮಾಡ್ಬೇಕಂತಂದ್ರ ಅದಕ್ಕೆ ಸಾಕಷ್ಟೆಲ್ಲ ತಯಾರಿ ಬೇಕು. 99 ಕಾರ್ಗಿಲ್ ವಾರದಾಗ ಸ್ವಲ್ಪ ಸಮಸ್ಯೆ ಆಯ್ತು. ಯಾಕಂತ ಸಾಕಷ್ಟು ಹೈಟ್ ಪ್ರದೇಶ ಇದ್ರಿಂದ ಅಲ್ಲಿ ನಮ್ದು ಹೈಟ್ ಪ್ರದೇಶದಾಗ ಒಂದ್ ಸೈಡ್ ಅವ್ರದ್ದು ಇರ್ತೈತಿ, ಒಂದ್ ಸೈಡ್ ನಮ್ದು ಇರ್ತೈತಿ. ಅದು ಎನಿ ಟೈಮ್ ಇರಕ್ಕಾಗಲ್ಲ. ಕೆಲವೊಂದ್ ಟೈಮ್ನ್ಯಾಗ ನಾವು ಅಲ್ಲಿ ಬರ್ಫಿನ್ ಟೈಮ್ನಾಗ ಕೆಳಗ್ ಬರ್ಬೇಕಾಕೈತಿ. ನಾವ್ ಬಂದ್ ಕೂಡಲೇ ಅವ್ರು ಮತ್ತೆ ನೆಕ್ಸ್ಟ್ ಜನರಲ್ ಮುಷರಫ್ ಅವ್ರ ಮ್ಯಾಲೆಲ್ಲ ಏರಿಸಿ ನಮ್ ಕೂಡ
ಸ್ವಲ್ಪ ದಿವಸದಾಗನ ಅವ್ರಿಗೆ ಫೈರಿಂಗ್ ಮಾಡಕ್ ಆದೇಶ ಕೊಟ್ಟ. ಆದ್ರ ಅಷ್ಟು ಲಘು ಸಕ್ಸಸ್ ಆದಿಲ್ಲ. ಯಾಕಂತಂದ್ರ ಸಾಕಷ್ಟು ಹೈಟ್ ಪ್ರದೇಶ ಮಾಪ ವೈ ನಿಶಾನ ಉಂಚಾಯಿ ನಿಶ್ಚಯಕ್ಕೂ ದರ್ಶಾತೆ ಆ ಒಂದು ಲೆವೆಲ್ ದಿಂದ ಕನಿಷ್ಠ ಏನು ಅಲ್ಲಿ ಶ್ರೀನಗರದಿಂದ ಸಾಕಷ್ಟು 6 ಕಿಲೋಮೀಟರ್ ಹೈಟ್ ಪ್ರದೇಶ. ಅಲ್ಲಿ ಮ್ಯಾಲೆಲ್ಲ ಅವ್ರು ಏನ್ ಮಾಡಿದ್ರು, ಎಲ್ಲ ತಮ್ಮ ಎಲ್ಲ ವೆಪನ್ಸ್ ಅಮ್ನಿಷನ್ ತಗೊಂಡ ರೆಡಿ ಆಗಿ ಕುಂತ್ ಬಿಟ್ರಿ. ಹಿಂಗಾಗಿ 47 ದಿವಸ ನಮಗ ಅಲ್ಲಿ ಟೈಮ್ ತಗೋಬೇಕಾತು. ಆದ್ರೆ ಈಗ ಹಂಗಲ್ಲ, ನಮ್ ಕಡೆ ಈಗ ಸಾಕಷ್ಟು ವೆಪನ್ಸ್ ಎಲ್ಲ ಸಾಕಷ್ಟು ಬದಲಿ ಆಗ್ಬಿಟ್ಟವು. ಮೊದಲಿನ ಏನ್ ಯುದ್ಧ ಆದವಲ್ಲ ಆ ಟೈಪ್ ವೆಪನ್ಸ್ ಇಲ್ಲ ನಮ್ ಕಡೆ. ಜಮ್ಮುದಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ವರ್ಷ ಕೆಲಸ ಮಾಡಿದ್ರಿ, ಅಲ್ಲಿ ಪರಿಸ್ಥಿತಿ ಹೆಂಗಿರ್ತದೆ? ಅನಂತನಾಗ್ ಡಿಸ್ಟಿಕ್ ಅಂತಿದೆ, ಜಮ್ಮುದಿಂದ 250 ಕಿಲೋಮೀಟರ್. ಅಲ್ಲಿ ಎಲ್ಲಕ್ಕಿಂತ ಸಾಕಷ್ಟು ಉಗ್ರವಾದಿಗಳು ಅಲ್ಲೇ. ಪ್ರತಿಯೊಂದು ಉಗ್ರವಾದಿ ಅಂತ ಹೇಳಿ ಕಂಡು ಹಿಡಿಯಾಕ ಸ್ವಲ್ಪ ಸಮಸ್ಯೆ ಆಕತಿ. ಲೋಕಲ್ ಉಗ್ರವಾದಿ ಇರ್ಲಿ, ಪಾಕಿಸ್ತಾನಿ ಉಗ್ರವಾದಿ ಇರ್ಲಿ, ಅವ್ರು ಅಚಾನಕ್ ನಮ್ ಡಿಫೆನ್ಸ್ ಮೇಲೆ, ನಮ್ ಸೈನಿಕರ ಮೇಲೆ ಫೈರಿಂಗ್ ಮಾಡಿರಂತ ಅವ್ರು ಹೊಕ್ಕಾರಿಲ್ಲ, ಅವ್ರನ್ನ ಚುಪಾಸವ್ರ ಅಲ್ಲಿ ಲೋಕಲ್ ಜನನ. ಹಿಂಗಾಗಿ ಏನಕತಿ, ನಮ್ ಸೈನಿಕರಿಗೆ ಅಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಕತಿ. ಅವ್ರನ್ನ ಆದ್ರೂ ಬಿಡುದಿಲ್ಲ ನಮ್ ಸೈನಿಕರ. ಎಷ್ಟೋ ತ್ರಾಸ ಆದ್ರೂ ಅವ್ರನ್ನ ಹಿಡಿದು ಹೊಡಿಯತ್ತಾರ. ಆದ್ರೆ ಈಗ ಸದ್ಯ ಏನ ಪುಲ್ವಾ ಹಮ್ಲಾ ಆತಲ್ಲ, ಆ ಹಮ್ಲಾದೊಳಗ ಈಗೆಲ್ಲ ಪಬ್ಲಿಕ್ ಅಂತೈತಿ ಲಡಾಯಿ ಮಾಡ್ಬೇಕಂತ ಹೇಳಿ ಹೋಗ್ತೇನೆ. ಅದ್ರ ಲಡಾಯಿ ಆಗೋಕ್ಕಿಂತ ಪೈಲ ಏನ್ಬೇಕು, ನಮ್ ಹಿಂದೆ ಪೂರ ಎಲ್ಲ ತಯಾರಿ ಇರ್ಬೇಕು. ವೆಪನ್ಸು, ಅಮ್ನಿಷನು, ಇನ್ನು ಉಳಿದೆಲ್ಲ ಸೌಕರ್ಯ ಎಲ್ಲ ನಮ್ ಕಡೆ ಬೇಕ. ಅಂದಾಗ ನಾವು ಯುದ್ಧ ಮಾಡಾಕೈತಿ. ಆದ್ರೆ ಯುದ್ಧ ಆದ್ರೂ ಈಗ 1971ದಾಗ 3 ದಿವಸ ಆಗಿತ್ತು. ಈಗ 3 ದಿವಸ ಅಲ್ಲ, ಕೇವಲ 3 ತಾಸಿನೊಳಗ ಪಾಕಿಸ್ತಾನಿ ಹಿಮ್ಮೆಟ್ಟುವಂತ ಶಕ್ತಿ ನಮ್ಮ ಸೈನಿಕರೈತಿ. ಏರ್ಫೋರ್ಸ್ ಆಗ್ಲಿ, ನೇವಿ ಆಗ್ಲಿ, ನಮ್ಮ ಪೈದಲ್ ಸೇನಾ ಆಗ್ಲಿ, ಕೇವಲ ಸೈನಿಕರಿಗೆ ಡ್ಯೂಟಿ ಮೇಲೆ ಅವರಲ್ಲ. ಈಗ ಸದ್ಯ ಏನು ರಿಟೈರ್ಡ್ ಆಯ್ದು ಮಾಜಿ ಸೈನಿಕರದಾರಲ್ಲ, ಅವ್ರಿಗೆ ಅವಕಾಶ ಕೊಟ್ಟರೆ ಸಾಕು. ಹೋಯ್ಕಾರ ಪಾಕಿಸ್ತಾನಿ ಪೂರ ಎಲ್ಲ ಪಾಕಿಸ್ತಾನಿ ಬರ್ಬಾದ್ ಮಾಡುವಂತ ವೆಪನ್ಸ್ ನಮ್ ಕಡೆ ಅದಾವ. ಸೈನಿಕರಿಗೆ ಏನಾದ್ರು ಬುಲಾ ಬಂದ್ರೆ ನೀವು ಹೋಗಕ್ಕೆ ಮತ್ತೆ ರೆಡಿನ ಇದ್ದೀರಿ? ಈಗ ಕೇವಲ ನಮಗ ಒಂದು ಆದೇಶ ಕೊಟ್ರೆ ಸಾಕು, ಒಂದು ಲೆಟರ್ ಕೊಟ್ರೆ ಸಾಕು, ನೀವು ಬರ್ರಿ ಅಂತ ಹೇಳಿಕಾರ ನಮಗ ಲೆಟರ್ ಕಳ್ಸಿದ್ರ ಸದ್ಯ ನಾವು ರೆಡಿನ ಹೋಗಾಕ. ಅವ್ರನ್ನ ಸೆರೆ ಬಿಡುವಂತ. ಯಾಕಂತಂದ್ರೆ ನಾವು ಎನ್ಪೆಂಟ್ರಿ ಅವ್ರಂತ ಫುಲ್ ಎಲ್ಲ ಪೂರ ವೆಪನ್ಸ್ ಬಗ್ಗೆ ಎಲ್ಲ ಮಾಹಿತಿ ಜನರಲ್ ನಾಲೆಜ್ ಇರ್ತೈತಿ. ಯಾವ ಟೈಪ್ ಹೆಂಗ್ ಫೈರ್ ಮಾಡ್ಬೇಕು, ಅಟಲಿಟಿವ್ ಪೊಸಿಷನ್, ಯಾವ ಒಂದು ಪೊಸಿಷನ್ ಇಂದ ಮತ್ತೊಂದು ಪೊಸಿಷನ್ ಫೈರ್ ಮಾಡುವಂತ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರು. ಆ ಒಂದು ಉದ್ದೇಶದಿಂದ ನಮ್ಗೆ ಕರೆದ್ರ ಈಗ ಸದ್ಯ ನಾವು ಹೋಯ್ಕಾರ ಬಂದೂಕ್ ತಗೊಂಡು पाकिस्तानी फौजी तुमको हम मिटाएंगे बोल के हमारे पास उतना धैर्य है. ಇದು ಏನಂತಂದ್ರೆ ದೇಶದಲ್ಲಿ ಇರುವಂತಹ ಯುದ್ಧಗಳಲ್ಲಿ, ಬೇರೆ ಬೇರೆ ಯುದ್ಧಗಳಲ್ಲಿ, ಪಾಕಿಸ್ತಾನ ಜೊತೆ ಯುದ್ಧಗಳಲ್ಲಿ ಭಾಗವಹಿಸಿದ ಧಾರವಾಡದ ಇಬ್ಬರು ಮಾಜಿ ಯೋಧರು ಹೇಳುವಂತದ್ದು, ನಮಗೆ ಈಗ ಕುಬ್ಲಾ ಬಂದ್ರು ಕೂಡ ಅಂತ ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ. ಅದರ ಜೊತೆಗೆ ಯುದ್ಧ ಅಂದ ತಕ್ಷಣ ಏಕಾಏಕಿ ನೇರವಾಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಆದಂತ ಸೈನಿಕರಿಗೆ ಸಂಬಂಧಪಟ್ಟ ತಯಾರಿಗಳು ಮಾಡ್ಬೇಕು ಅನ್ನೋದನ್ನ ತಮ್ಮ ಅನುಭವದ ಮೂಲಕ ನಮ್ಮೊಂದಿಗೆ ಇವರು ಹಂಚಿಕೊಂಡಿದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.